ಬೇಡ ದಾದಾ, ನಿನ್ನ ಭಯ ಹೇಳ್ತೀನಿ, ಬಿಟ್ಬಿಡು ನನ್ನ, ಏನು ಮಾಡ್ಬೇಡ. ನೀನ್ ಹೇಳ್ದ ಕೇಳ್ತೀನಿ, ಬಿಟ್ಬಿಡು ದಾದಾ. ದಾದಾ ಬೇಡ ದಾದಾ, ನಿನ್ನ ಭಯ ಹೇಳ್ತೀನಿ ದಾದಾ, ಬೇಡ ದಾದಾ. ಅಯ್ಯೋ ದಾದಾ, ದಾದಾ ನೀನ್ ಕಾಲಿಗೆ ಬೀಳ್ತೀನಿ ದಾದಾ. ಅಯ್ಯೋ ಒಳ್ಳೆ ಕಾಡುಗಳ ಈರಪ್ಪ ಇದ್ದಾಗ ಅವನಲ್ಲಪ್ಪ. ಏನು ಮಾಡ್ಬೇಡ, ನನ್ ಮಾತು ತಪ್ಪು, ಬೇಡ ದಾದಾ. ಅಗ್ರಿಮೆಂಟ್ ಇಲ್ಲದೆ ಯಾರನ್ನು ನಾನು ನಂಬಲ್ಲ. ಅಗ್ರಿಮೆಂಟ್? ನಾನೇ ಅಗ್ರಿಮೆಂಟ್ ಅಲ್ವಾ ದಾದಾ? ಸ್ಟಾಂಪ್ ಪೇಪರ್ ಯಾಕೆ ದಾದಾ? ಓ ನೀನೇ ಅಗ್ರಿಮೆಂಟ್, ನಾನೇ ಸೀಲು. ಇದೇ ಸೀಲು. ಹೆಂಗಿದೆ ಸೀಲು? ಸೀಲ ನನ್ನ ಮಗನ ನನ್ನ ಹತ್ರ ಐತೆ. ಅಯ್ಯೋ 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 ಅಯ್ಯೋ, ಒಂದ್ ನಿಮಿಷ ತಿರ್ಗ. ಇವತ್ ನಾನು ಕನಸಲ್ಲಿ ನಮ್ಮ ಮನೆ ಓನರ್ ಪುಂಗನಿಗೆ ಒದ್ದು ಇನ್ಮೇಲೆ ನೀನ್ ನಮಗೆ ಮನೆ ಬಾಡಿಗೆ ಕೇಳಬಾರ್ದು ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಸೀಲ್ ಹಾಕೋ ಟೈಮಲ್ಲಿ ನಂದು ಬಾಂಡ್ ಆಗೋಗಿತ್ತು. ಅಯ್ಯೋ ನನ್ನ ಮಗನೇ, ಇವತ್ತು ಬೆಳಿಗ್ಗೆ ಅವನು ಬರ್ತಾನೆ, ಓದಿಯಂಗಿದ್ರೆ ಜಾಡ್ಸಿ ಅವನು ಎದೆಗೋದಿ. ಕನ್ಸಂತೆ ಕನ್ಸು. ಸಿ ಬ್ರದರ್, ನಮ್ ಬಡವರಿಗೆ ಎಲ್ಲಾ ಫೆಸಿಲಿಟಿ ಸಿಗೋದು ಕನಸಲ್ಲೇ. ನಮಗ್ ರಿಯಲ್ ಆಗು ಸಿಗುತ್ತೆ. ಅದೇಂಗೆ? ಅದ್ ಹಿಂಗೆ. ಇಲ್ಲ ನನ್ನ ಮಕ್ಕಳ, ದೂರದಿಂದ ನೋಡಿದಾಗ ಬಾಗಿಲು ತೆಗೆದಿತ್ತು, ಈಗ ಬಾಗಿಲು ಬೀಗ ಜಡ್ದವ್ರಲ್ಲ. ಎಲ್ ಮಂಗ್ಮಾಯ ಆಗ್ಬಿಟ್ರು. ಹಿಡಿತೀನಿ. ಓಹೋ, 9ನೇ ತಾರೀಕು ಅಂದಿದ ತಕ್ಷಣನೇ ಬಾಡಿಗೆ ಹಣನ ಒಳ್ಳೆ ದೇವ್ರ ಬುಡುಪು ಕೈಲಿ ಇಟ್ಕೊಂಡಂಗೆ ಇಟ್ಕೊಂಡು ಬಾಗ್ಲಲ್ಲೇ ಕಾಯ್ತಾ ಇರ್ತೆ ಕಣಮ್ಮ. ಬಹಳ ಸಂತೋಷ. ಸುಮಾ, ನಿನ್ಗೊಂದ್ ಒಳ್ಳೆ ಗಂಡು ನೋಡಿದೀನಿ ಕಣಮ್ಮ. ಒಳ್ಳೆ ಪೈಲ್ವಾನ್ ಗಾಮ ತರ ಕಟ್ಮಸ್ತಾದ ಆಳು. ನಿಮ್ ತರ ಅಂಕಲ್? ಅಯ್ಯೋ, ನನ್ ತರ ಆದ್ರೆ ನೀನೆಲ್ ತರ್ಕತ್ತೀಯಮ್ಮ, ಪೇಪರ್ ಆಗಿ ಹೋಗ್ಬಿಡ್ತೀಯ. ಅವನು ನಿನ್ ಫೋಟೋ ತೋರ್ಸಿದ್ದೆ ತಡ, ನಮ್ ತಾಯಿ ಸತ್ವಾಗ್ಲೂ ವರದಕ್ಷಿಣೆನೆ ಬೇಡ ಅನ್ಬಿಟ್ಟ. ಯಾಕೆ? ಯಾಕೆ ಅಂದ್ರೆ ಇಸ್ಕಳಕ್ಕೆ 2 ಕೈ ಇದ್ರಲ್ವಾ, ಅದೊಂದೇ ಸ್ಮಾಲ್ ಡ್ರಾಬ್ಯಾಕು. 2 ಕೈಯೂ ಇಲ್ಲ. ಅವನು ಮಾತ್ರ 2 ಜವಾಬ್ದಾರಿ ನಿನ್ ಮೇಲೆ ಹಾಕ್ಬಿಟ್ಟು ಹಾಯವಾಗಿದ್ಬಿಡ್ತಾನೆ. ಯಾವ್ದು ಅಂತ ಕೇಳ್ತೀಯಾ? ಇದ್ನು ನೀನೇ ಮಾಡಿಸ್ಬೇಕು, ಇದ್ನು ನೀನೇ ತುಳಿಬೇಕು. ಸುಮಾ, ನಿನ್ಗೆ ಸಂಬಳ ಜಾಸ್ತಿ ಆಯ್ತಾ? ಇಲ್ಲ ಅಂಕಲ್. ಹಾಳಾದ ಗಾರ್ಮೆಂಟ್ಸ್ ನನ್ನ ಮಕ್ಳು. ಸಂಬಳನೂ ಜಾಸ್ತಿ ಮಾಡಲ್ಲ, ನನ್ ಬರಾನು ಹಿಂಗ್ಸಲ್ಲ. ನೋಡಮ್ಮ, ಈ ಹೆಣ್ಮಕ್ಳು ಇಡೀ ಆಯುಷ್ ಪೂರ್ತಿ ಎಷ್ಟು ದುಡಿದ್ರು ಗಂಡು ಹುಡ್ಕೋದು, ಗಂಡನ ಮನೇಲಿ ಕಿತಾಪತಿ, ಇಷ್ಟಲ್ಲೇ ಆಗೋಯ್ತು ಅವ್ರ ಆಯಸ್ಸು. ಅಂದಂಗೆ ಕಾಫಿ ತಿಂಡಿ ಏನಾದ್ರು ಮಾಡಿಟ್ಟಿದ್ಯಾ? ಬಾಡಿಗೆ ವಸೂಲಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಕೊಟ್ರೆ ಕಾಫಿ ಏನು ಗಡತ್ತಾಗಿ ಜಡ್ದು ಬಿಡ್ತೀಯ? ತರಲೆ ತರಲೆ ಎಂದೇಕೆ ಜರಿಯುವಿರಿ ಎನ್ನ, ತರಲೆಯಿಂದಲ್ಲವೇ ಜಗದ ಸೃಷ್ಟಿ, ತರಲೆ ಹರಿಹರ ಬ್ರಹ್ಮಾದಿಗಳ ಕೊಡುಗೆ. ಆಹಾ, ತರಲೆ ಈ ಲೋಕದಲ್ಲಿ ದಿನ ಅಡಿ. ಯಾಕೆ ಯಾಕೆ ಬಿಸಾಕ್ತಾ ಇದ್ಯಾ? ಬಿಟ್ಟಿ ಕೂಳಲ್ವಾ ಅದಕ್ಕೆ. ಬರ್ದು ಬರ್ದು ಪೇಪರ್ ಮಾತ್ರ ತುಂಬೈತೆ, ಇನ್ಯಾರ್ ಹೊಟ್ಟೆನೂ ತುಂಬಿಲ್ಲ ನೋಡು. ನನ್ನ ದನ ಅಂತ ತಿಳ್ಕೊಂಡಿದ್ಯಾ? ದನನಾದ್ರೂ ತಿಂದಿದ್ದಕ್ಕೆ ಋಣವಾಗಿ ಸಗಣಿನಾದ್ರೂ ಹಾಕುತ್ತೆ, ಅದನ್ನ ತಟ್ಟಿದ್ರೆ ಬೆರಡಿನಾದ್ರೂ ಆಗುತ್ತೆ. ನೀನೇನ್ ಹಾಕ್ತೀಯಾ? ಕಂಟಕಾಚಲ. ಕವಿ ಪುಂಗವರೇ, ಕವಿ ಪುಂಗವರೇ. ಓ, ಕಂಟಕಾಚಲ ಅಲ್ಲ, ವೆಂಕಟಾಚಲ. ಕಂಟಕಾಚಲ ಅದೇನು ನನ್ನನ್ನು ಕರೆದದ್ದು? ತಾವು ಹೋಗುತ್ತಿರುವ ಸ್ಪೀಡಿಗೆ ಯಮಧರ್ಮನೇ ಬಂದು ನಿಮ್ಮನ್ನು ಕರೆಯಬೇಕಾಗಿತ್ತು. ಆದರೆ ಬಾಡಿಗೆ ನಿಮಿತ್ತ ಅವರ ಸಹೋದರನಾದ ನಾನು ಆಗಮಿಸಿದ್ದೇನೆ. ಬಾಡಿಗೆಯನ್ನು ಕೊಡುವ ಯೋಗ್ಯತೆ ತಮಗೆಲ್ಲಿಯದು? ದಯಮಾಡಿ ತಮ್ಮ ಧರ್ಮಪತ್ನಿಯನ್ನು ಕರೆದರೆ. ಅಗತ್ಯವಾಗಿ. ಪ್ರಿಯೇ, ಆಹಾ, ಪ್ರಾಣಕಾಂತೆ. ಇದಕ್ಕೇನು ಕಮ್ಮಿ ಇಲ್ಲ ಕಣ್ಣನ ಮಗ. ನಮಸ್ಕಾರ, ತಗೊಳ್ಳಿ. ಮಹಾತಾಯಿ, ತಮ್ಮ ಪ್ರಾಣಕಾಂತರಿಗೆ ತಮ್ಮ ಮೇಲೆ ಅದೆಂತಹ ಅಗಾಧವಾದ ಪ್ರಾಣ. ಸ್ವಾಮಿ, ಅವ್ರಿಗೆ ನನ್ ಮೇಲೆ 1 ಪ್ರಾಣ ಏನು, 7 ಪ್ರಾಣ. ಆದ್ರೆ ವಾರದಲ್ಲಿ ಒಂದಿನೂ ಕುಡಿಯೋದ್ ಬಿಡಲ್ಲ. ಕಲ್ಗಚ್ಚ. ಕಲ್ಗಚ್ಚು. ಕವಿ ಪುಂಗವರೇ, ತಾವು ನನ್ನ ಹತ್ತಿರ ಮಿಲಿಟರಿಯಿಂದ ತರಿಸಿಕೊಂಡು ಕುದುರೆ ಕುಡಿಯುವ ರಮ್ಮನ್ನು ಕುಡಿಯುತ್ತೇನೆ ಎಂದು ಹೇಳಿದ ನೆನಪುಟ್ಟು ತಮ್ಮ ಧರ್ಮಪತ್ನಿಯವರು ಅದನ್ನು ಕಲಗಚ್ಚು ಕಲಗಚ್ಚು ಎನ್ನುವರಲ್ಲ? ಜೂನಿಯರ್ ಯಮಧರ್ಮರಾಯರೇ, ದೇವಾನು ದೇವತೆಗಳು ಅದನ್ನು ಸೋಮರಸ, ರಾಮರಸ ಎಂದು ಕರೆದಿರು. ಇಂಥ ತಿಳಿಗೇಡಿಗಳು ಅದನ್ನ ಕಲಗಚ್ಚು ಕಲಗಚ್ಚು ಎಂದು ಹೇಳುವರ.
ಯಮಧರ್ಮರೇ, ನಿಮ್ಮ ಮೇಲೆ ಒಂದು ಕವನವನ್ನು ರಚಿಸಿದ್ದೇನೆ. ಅದನ್ನ ನನ್ನ ಬಾಯಿಂದ ಹೇಳಲಿ? ಅಯ್ಯಯ್ಯೋ, ನಮಗೀಗ ಸಮಯದ ಅಭಾವವಿರುವುದರಿಂದ ಇನ್ನು 4-6 ಮನೆಗಳನ್ನು ಸುತ್ತಬೇಕಾಗಿದೆ. ಸಮಯದ ಪುರುಸೊತ್ತು ಮಾಡಿಕೊಂಡು ಬರುತ್ತೇವೆ, ಆಗ ಹೇಳುವಿರತ್ತೆ. ತಮ್ಮಂತಹ ಪಾಪಾತ್ಮರಿಂದ ಸಂಸಾರವೆಲ್ಲ ಕಲಗಚ್ಚಮಯಂ. ಅವನ್ ದುಡ್ಡು ಅವನ್ ಖುಷಿ. ಅವನ್ ಕಲಗಚಾರ ಕುಡಿತಾನೆ, ಗಂಟ್ಲಾರು ಕುಡಿತಾನೆ. ಈ ದಡಿಯ ನನ್ ಮಗನಿಗೇನು? ಮೋಹಿನಿ, ಇವತ್ತೊಂದು ಹೊಸ ಕೆಲಸ ಸಿಗೋ ಚಾನ್ಸಸ್ ಇದೆ. ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ, ಹೋಗ್ ಬನ್ನಿ. ನೋಡಿ, ಇದು ಖರ್ಚಿಗೆ ಇಟ್ಕೊಡಿ. ಥ್ಯಾಂಕ್ ಯು. ಓಕೆ, ಬರ್ಲಾ? ಬಾಯ್. ದೇವ್ರೆ, ನನ್ನ ಗಂಡಂಗೆ ಎಲ್ಲೂ ಕೆಲಸ ಸಿಗದೇ ಇರೋ ಹಾಗೆ ಮಾಡಪ್ಪ. ಪೌರ್ಣಮಿ, ಅಮಾವಾಸ್ಯೆ, ಬೆಳದಿಂಗಳಾಗಿ ಬಾ. ಅಯ್ಯೋ ಬೇಕುಪ್ಪ, ನಿನ್ ಕಟ್ಕೊಂಡು ನಾನೇನು ಮಾಡ್ಲಿ? ನನಗೆ ಬೇಕಾಗಿರುವುದು ಅಮಾವಾಸ್ಯೆ, ನಿನ್ನ ಧರ್ಮಪತ್ನಿ ಕರೆ. ಕಪ್ಪು ಏನಣ್ಣ ಕಪ್ಪು ಗಿಪ್ಪು ಅಂತಿದ್ದೀರಾ? ಕಪ್ಪು ಕಸ್ತೂರಿ ಇದ್ದಂಗೆ ಬಿಳುಪು ಡೊಂಕ್ ಮುಸ್ತು ಅಂತ ಜರಿಬೇಡ ಅಂತ ಬೈತಾ ಇದ್ದೆ. ಅಷ್ಟಲ್ಲಿ ನೀನು ಬಂದೆ. ಸಾಹೇಬ್ರೆಲ್ಲೋ ಟಾಕುಟಿಕಾಗಿ ಹೊರಟಿರಂಗಿದೆ. AC ರೂಮು 10,000 ರೂಪೀಸ್ ಸಂಬಳ. ನಿನ್ ಜನ್ಮಕ್ ಬೆಂಕಿ ಯಾಕ? ನನ್ನ ಮನೆಗೆ ಬಂದು 5 ವರ್ಷ ಆಯ್ತು. ಅವಾಗ್ಲಿಂದ ಅದೇ ಹಾಡಿದ್ದೆ ಹಾಡೋ ಕಿಸ್ಬಾಯಿ ದಾಸ ಅಂತ ಕ್ಯಾಸೆಟ್ ಬದಲಾಯ್ಸಯ್ಯ. ನಿನ್ಗಾದ್ರೂ ಬುದ್ಧಿ ಬೇಡವೇನಮ್ಮ? ಕ್ಯಾಕಸ್ ಮಕ್ಳು ತುಂಬಾ ಊಗುದು 4 ಕಾಲು ಸಂಪಾದನೆ ಮಾಡ್ಕೊಂಬ ಅಂತ ಕಳ್ಸು. ಇವಾಗೇನೋ ಪರವಾಗಿಲ್ಲ, 4 ಮಕ್ಳಾದ್ಮೇಲೆ ಏನ್ ಮಾಡ್ತೀರಾ? ದಯವಿಟ್ಟು ಬಾಡಿಗೆ ಕೊಟ್ಬಿಡಮ್ಮ. ನೋಡಿ ಅಣ್ಣ, ನನ್ ಡಾರ್ಲಿಂಗ್ ಹಂಗೆ ಇರ್ಲಣ್ಣ. ಹೌದಾ? ಸಾರ್ಥಕವಾಯ್ತು. ಅಪ್ಪ ಬೆಳೆದಿಗಳು ಇಲ್ಲಿ ಬಾ. ಏನಣ್ಣ? ನೀನು ಭಾರ್ಯ ರೂಪೇಶು ಶತ್ರು ಅನ್ನೋ ತತ್ವನ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ಟಿದ್ಯಾ. ಥ್ಯಾಂಕ್ ಯು ಅಣ್ಣ. ಮೂಳಗಳು ಸಿಗುದು ಅಂತ ಏನೇನೋ ಬೈತವನೆ. ನಮಗ್ ಬೈಲೆ ಕೆರ ತಗೊಂಡ್ ಜ್ವರ ಬರಂಗ್ ಹೊಡೆದ್ ಬಿಡ್ತೀನಿ. ಬಾಡಿಗೆ ಕೇಳಿ ನನ್ನ ಹತ್ರ. ತಾಕತ್ತೆ ಅವಂಗೆ. ಪೋಸ್ಟ್ ಮನಿ ಆರ್ಡರ್. ಲಕ್ಷ್ಮೀ ಪಾರಮ್ಮ. ತಿಪ್ಪೆ ಗುರುಗೆ ತಿರುಮಂತ್ರನ ಕೊಟ್ಟೆ ಅಂದ್ರೆ ಪಂಗಿಸ್ಕೊಂಡ್ಬಿಡ್ಬೇಕು. ಪೋಸ್ಟ್ ಅಂದ್ರೆ ಚಕ್ಕರು, ಮನಿ ಆರ್ಡರ್ ಅಂದ್ರೆ ಹಾಜರ. ನನ್ನ ಮಕ್ಳ ತಗ ಜಾಡ್ಸ್ ಗೇರ್ ಬಾಕ್ಸ್ ಕೊಟ್ಟೆ ಅಂದ್ರೆ ಹೊಂಟೋಗಿರ್ಬೇಕು. ಇದೇನಪ್ಪ ನೋಡಿ, ನನ್ ಮಕ್ಳು ನನ್ ಕಾಲು ಹಿಡ್ಕೊಂಡಿದ್ರಾ? ಅಡ, ನಿನ್ ಕಾಲು ನಮ್ ತಲೆ ಮೇಲೆ ಬರೋದಕ್ಕಿಂತ ಮುಂಚೆ ನಾವೇ ನಿಮ್ ಕಾಲಿಗೆ ಬಿದ್ಬಿಟ್ಟಿದ್ವಿ. ನಿಮ್ ಪಾದಾನು ಒಂದೇ, ಆನೆ ಪಾದಾನು ಒಂದೇ. ತಮ್ಮ ಮಾತನ್ನು ಕೇಳಿ ಪಾಲನ್ನು ಪೀರಿದಂತಹ ಆನಂದವಾದರೂ 9ನೇ ತಾರೀಕಿಗೆ ಸರಿಯಾಗಿ ಬಾಡಿಗೆ ಕೊಡ್ಲಿಲ್ಲ ಅಂತ ವಿಷ ಕುಡ್ದಷ್ಟೇ ಬೇಜಾರಾಗಿದೆ. ಬಾಡಿಗೆ ಯಾವಾಗ ಕೊಡ್ತಿರೋ ನನ್ನ ಮಕ್ಳ? ನಾಳೆ ಸಾಯಂಕಾಲ 6:15 ಕೊಟ್ಬಿಡ್ತೀನಿ. ಹೌದಾ? ಮಾತ್ ಕೊಟ್ಟು ಮೀರಿದ್ರೆ ನಿಮ್ಮಿಬ್ಬರು ನನ್ನ ಮಕ್ಳ ವೈಕುಂಠ ಕಳಿಸ್ಬಿಡ್ತೀನಿ. ಟ್ರೈನ್ ಅಲ್ಲ? ಅಲ್ಲ, 4 ಡ್ರೈವರ್ಸ್ 1 ಪ್ಯಾಸೆಂಜರ್ಸ್ ಅಂದ್ರೆ 4 ಜನ ಹೊತ್ಕೊಂಡು ಹೋಗೋ ಚಟ್ಟದ ಮೇಲೆ. ನನ್ನ ಮಕ್ಳ ನಾನ್ ಯಾರು ಗೊತ್ತಾ? ಗೊತ್ತು. ನಾನಿನ್ನು ಬರಲೇ ಬರ್ಬೇಡಿ. ಬೆದಕ್ ಬಂದು ನಾಯಿ ಕುಗ್ದಾಗ ಕೂಗ್ತೀರಾ? ಏನೇ ಅಪರೂಪಕ್ಕೆ ಕಾರ್ಪೊರೇಷನ್ ಅವ್ರು ನೀರ್ ಬಿಟ್ಟಿದ್ದಾರೆ. ಎಲ್ಲಾ ನೀರನ್ನು ನೀನೇ ಖಾಲಿ ಮಾಡ್ಬಿಟ್ಯಾ? ಅಲ್ಲ ಅಕ್ಕ, ರಾತ್ರಿ ಕನಸಿನಲ್ಲಿ ಹೃತಿಕ್ ರೋಷನ್ ಬಂದಿದ್ದ. ನೀನ್ ಅಲಾರಾಮ್ ಬಡ್ಕೋತು ಅದೆಲ್ ಮಾಯ ಆಗ್ಬಿಟ್ನೋ. ಅದಕ್ಕೆ ನನ್ನ ಆಸೆಗೆಲ್ಲ ತಣ್ಣೀರ್ ಹಾಕೋತಾ ಇದ್ದೆ. ನಮ್ಮಂತ ಬಡವರು ಕನಸು ಕಾಣ್ಬಾರ್ದು ಕಣೆ. ಹೋಗಕ್ಕ, ಶ್ರೀಮಂತಿಗೆನ ಯಾರ್ ಬೇಕಾದ್ರೂ ಕಿತ್ಕೋಬಹುದು, ಆದ್ರೆ ನಮ್ ಕನಸುಗಳನ್ನ ಕಿತ್ಕೊಳಕ್ ಆಗಲ್ಲ. ಕನಸುಗಳು ಬಡವ್ರ ಸ್ವತ್ತು. ಜೈ ಶ್ರೀರಾಮ್. ಏನಿವತ್ತು ನಮ್ ರಾಮ್ ಅವ್ರಿಗೆ ಡ್ಯೂಟಿ ಇಲ್ವಾ? ಅಯ್ಯೋ, ಡ್ಯೂಟಿ ಇಲ್ಲ ಅಂದ್ರೆ ಮಲಗ್ಲಿ ಬಿಡು, ಯಾಕೆ ಬಸ್ತೀಯ? ನೀನ್ ಹೋಗಿ KDT ಮಾಡು. KDTನ? ಲೋ ಕಣ್ಣನ್ ದೇವನ್. ಓ, ಛಾಯಾ. ಎಸ್. ಲೋ ಜಟಿ, ಏನೋ ಇದನ್ನ ಡಬ್ಬಾ ಕಾರ್ ಕಾಣ್ತಾ ಇಲ್ಲ? ರಿಪೇರ್ ಬಿಟ್ಬಿಟ್ನಾ? ಡಬ್ಬಾ ಕಾರ್ ಅನ್ಬೇಡ ಕಣೋ. ಆ ಡಬ್ಬಾ ಕಾರ್ನಿಂದಲೇ ಈ ನಮ್ ಡಬ್ಬಾ ತುಂಬ್ತಾ ಇರೋ, ತಿಳಿತಾ? ಈ ಡಬ್ಬಾ ಸೆಂಟಿಮೆಂಟ್ ಬಿಟ್ಟು ಸ್ವಲ್ಪ ಟೀ ತಗೊಂಬನ್ನಿ. ಓ, ಛಾಯಾ ನಡಿ. ಬಿಸಿ ಬಿಸಿ ಚಾಯಾ. ಇನ್ನೊಂದು ಇದನ್ನ. ವಾಟ್ ಇಸ್ ದಿಸ್? ಹೌದಲ್ವಾ?
ಹಲೋ ಮಿಸ್ಟರ್ ರಮೇಶ್. ಹಲೋ, ಏನೇ ಫುಲ್ ಹಾಕ್ಬಿಟ್ಟಂಗವನೆ? ಫುಲ್ ಹಾಕಿದ್ರೆ ನಾಳೆನೇ ಹೇಳು. ಮಿಸ್ಟರ್ ರಮೇಶ್, ಆ ಮಕ 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 ರೀನಾ, ಆ ಪಕ 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 ರೀನಾ, ಆ ಅಯ್ಯೋ ಎದಳಣ. ರ್ಯಾಂಬೋ ಅಲ್ಲ, ಇದ್ಯಾವ್ದೋ ಫೈಟರ್ ಶೆಟ್ ಇರ್ಬೇಕು. ಅಲ್ಲಿಗೆ ನಮ್ ರ್ಯಾಂಬೋ ಕೆಲ್ಸಕ್ಕೆ ಹೋಗಿದ್ದಾನೆ. ಇದ್ಯಾವ್ದೇ ವೇಸ್ಟ್ ಗೆಸ್ಟ್. ತಿಪ್ಪೇಸಿ ವೇಸ್ಟ್ ಗೆಸ್ಟ್ ಗೆಟಿ. ತಾವು ಸ್ವಲ್ಪ ಟೀ ಮುಗಿಸ್ತೀರಾ? ಎದ್ದೋಗಿ, ಕೆಲ್ಸ ಇದೆ. ಏ ತಿಪ್ಪಗ, ಇವನ್ ಇಲ್ಲೇ ಬಿಟ್ಬಿಟ್ರೆ ಇಲ್ಲೇ ಸೆಟ್ಲ್ ಆಗ್ಬಿಡ್ತಾನ ಕಣ ಇವನು. ಹಂಗಂತೀಯ? ಸ್ವಾಮಿಯಾರ ಎದಳ್ರಿ. ಬಾಯ್ ಸಾಬ್ ಆಪ ಉಠಿಯೇ. ಏಮಂಡಿ ಲೇ ಅಂಡಿ. ಏನೋ ಲೇಯದು ಏನಂಗ ಏನ್ರಿಂಗ? ಏಯ್ ಬರೇ ಊಟ್ರೆ ಎಲ್ಲ ಊಟದು ಊಟಿಗೆ ಹೋಗ್ಬಿಟ್ಟವನ್ ಅನ್ಸುತ್ತೆ. ಹೌದಾ? ಯಾಕೋ ರೈಟ್ ಹೇಳ್ಬಿಟ್ಟು ಒಂದ್ ನಿಮಿಷ ಇರು. ಹೌದಲ್ಲೋ? ಅಯ್ಯೋ ರಾಮ, ನಮ್ ರಾಮ ಇವನ್ನ ಎಲ್ಲಿಂದ ಕರ್ಕೊ ಬಂದ? ಅಯ್ಯೋ ಪುಂಗೂರು ಬಂದಂತ ಕಾಣುತ್ತೆ. ಯುವರಾಜರುಗಳೇ, ಅಯ್ಯೋ ಇಲ್ಲಿಗೆ ಬರ್ತಾವನಲ್ಲೋ. ಅವ್ನು ಬಂದಿದ್ದು ನೋಡಿದ್ರೆ ಭಯಂಕರ ಪ್ರಾಬ್ಲಮ್ ಆಗ್ಬಿಡುತ್ತ. ಏನೋ ಮಾಡೋದು? ಏನೋ ಮಾಡೋದು? ಏನ್ ಮಾಡೋದು? ಇನ್ನೇನ್ ಮಾಡೋದು? ಬಾಡಿ ಶಿಫ್ಟ್. ಜಡಿಯಾ ತಿಪ್ಪ, ನಮಸ್ಕಾರ. ಕಂಕ್ಲಲ್ ದೊಡ್ಡನೆ ಕೈಯಲ್ಲಿ ಶರಣಾರ್ಥಿ. ಇಷ್ಟು ದಿವಸ ಬಾಡಿಗೆ ಕೇಳಕ್ ಬಂದಾಗೆಲ್ಲ ನನ್ನ ಮಕ್ಳ ಇಲ್ಲಿ ಛತ್ರಿ ತಿರುಗಿಸಿ ನಾನು ವಾಪಸ್ ಕಳಿಸ್ಬಿಡ್ತಾ ಇದ್ರಿ. ಇವತ್ತು ಗಾರಿನ ಬತ್ತಾವನೆ. ನಿಮ್ದು ಎಲ್ಲೆಲ್ಲಿ ಕಿತ್ತೋಗೈತೋ ಅಲ್ಲಿ ನೀಟಾಗಿ ನೋರ್ಸ್ಕೊಂಡು ಗಿಲಾವ್ ಮಾಡಿಸ್ಕೊಂಬಿಡಿ. ಹೆಣನ ಪ್ಯಾಚ್ ಮಾಡಕ್ಕಾಗಲ್ಲ, ಫುಲ್ ಮುಚ್ಚಾಕ್ಬೇಕು. ಹೆಣನ? ಹೆಗ್ಣ. ಅದು ಒಳಗೆ ಹೆಗ್ಣ ಸತ್ತೋಗಿದೆ, ಅದನ್ನ ನಾವು ಮುಚ್ಕೊತೀವಿ ಬಿಡಿ. ಹೆಣ ಅಲ್ವಾ? ಹೆಗ್ಣ. ಹೆಣ. ಹೆಣಕ್ಕೂ ಹೆಗ್ಣಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ನನ್ನ ಮಗನೇ. ಕರ್ನಾಟಕದಲ್ಲಿ ಇತ್ಕೊಂಡು ನ್ಯಾಯವಾಗಿ ಕನ್ನಡ ಮಾತಾಡಕ್ ಬರಲ್ಲ. ಇಂತ ನನ್ನ ಮಕ್ಕಳನ್ನೆಲ್ಲ ಜೊತೆಲಿ ಇಟ್ಕೊಂಡಿದ್ಯಲ್ಲ, ನಿನ್ನಂದ್ ಏನೋ ಪ್ರಯೋಜನ? ಕರ್ನಾಟಕ ತುಂಬಾ ಕಾನ್ವೆಂಟ್ ಓಪನ್ ಮಾಡಿದ್ರಲ್ಲ, ಆ ನನ್ನ ಮಕ್ಳಿಗೆ ಚಪ್ಲಿ ತಗೊಂಡು ಹೊಡಿಬೇಕು. ಓಪನ್ ಮಾಡಿದವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ರಲ್ಲ, ಅವ್ರಿಗೆ ಹೊಡಿಬೇಕು. ಇಬ್ಬರಿಗೂ ಸೇರ್ಸ್ ಹೊಡಿಬೇಕು. ಮಾಡ್ಕೊಳ್ಳಿ. ನೋಡ್ರಪ್ಪ, ಗಾರೇನ್ ಸಿಗ್ತಾ ಇಲ್ಲ. ನಿಮ್ಗೋಸ್ಕರ ಕಷ್ಟಪಟ್ಟು ಹುಡಿಕೊಂಡು ಕರ್ಕೊಂಡ್ ಬರ್ತಾ ಇದೀನಿ. ಏನ್ ಗುಂಡಿನೇ ತೆಗಿಸ್ತಿರೋ, ಏನ್ ಹೆಗ್ನಾನೇ ಉಳ್ತಿರೋ, ಹೆಣಾನೇ ಉಳ್ತಿರೋ ಊತಾಕ್ಸ್ಕೊಂಬಿಡಿ. ಬಾಡಿಗೆ ಏನಾದ್ರು ಕರೆಕ್ಟ್ ಆಗಿ ಕೊಡ್ಲಿಲ್ಲ ಅಂದ್ರೆ ಗೊತ್ತಲ್ಲ ನಾನು ಯಾರು. ಹುಷಾರು. ನಮಸ್ಕಾರ. ಈ ನನ್ ಮಗ ಗಾರೆ ಕೆಲಸದವ್ನು ಬಂದು ಮನೆಯೆಲ್ಲ ಹುಡ್ಕಾಡಿ ಹೆಣ ಸಿಕ್ಕಿ ರಾಧಾ ಅಂತ ಆಗಿ ನಮ್ಗೆ ಅಡ್ಕಿಸ್ಕೊಂಡ್ಬಿಟ್ರೆ, ಅದಕ್ ಮೊದ್ಲು ಮನೇನ ಸೀಲ್ ಮಾಡ್ಬಿಟ್ರೆ ಹೆಂಗೆ? ಕಾಕ ಅಂಗಡಿ, ಟೀ ಅಂಗಡಿ, ಎಲ್ಲ ಅಂಗಡಿ ಹುಡುಕಿದ್ದಾಯ್ತು. ಟಾಚಿ ಸಣ್ಣ ನೋಡೋಣ. ಎಲ್ಲೋ ರ್ಯಾಂಬೋ ಕಾಣ್ತಾನೆ ಇಲ್ಲ. ಯಾವ್ದಾದ್ರು ಲಾಂಗ್ ಟೂರ್ ಹೋಗ್ಬಿಟ್ನಾ? ಕರೆಕ್ಟ್. ಏನ್ ಮಾಡೋದು? ಬಾ ಮನೆಗೆ ಹೋಗೋಣ. ಅಯ್ಯೋ ನಾನ್ ಬರಲ್ಲಪ್ಪ. ಯಾಕೆ? ಮನೆಯಲ್ಲಿ ಬಾಡಿ ಬೇರೆ ಇದೆ. ಬಾಡಿ ಬೇರೆ ಇದೆ. ಒಂದ್ ಕೆಲಸ ಮಾಡೋಣ. ಏನು? ನಾವು ಲೇಟಾಗಿ ಹೋಗೋಣ. ಕರೆಕ್ಟು. ಆಂಜನೇಯ ಆಂಜನೇಯ, ನನ್ ಗಂಡ ಕುಡಿಯೋದ್ ಬಿಟ್ರೆ ನಿಂಗ್ 100 ತೆಂಗಿನಕಾಯಿ ಹೊಡಿತೀನಪ್ಪ. ಲೇ ಬ್ರಹ್ಮಚಾರಿಗಳಿಗೆ ಸಂಸಾರಿಗಳ ಕಷ್ಟ ಅರ್ಥ ಆಗೋಲ್ವೇ? ನೀನ್ ತಿಳ್ಕೊಂಡಾಗೆ ಅದು ಆಂಜನೇಯ ಅಲ್ಲ, ಗಜಮುಖ. ಗಜಮುಖ ಅಂತೆ. ಇನ್ನು ಕುಡ್ದಿರೋದು ಇಳಿಲಿಲ್ಲ ಅಂತ ಕಾಣ್ತೈತೆ. ಅದಕ್ಕೆ ಆಂಜನೇಯ ಯಾವುದು ಗಜಮುಖ ಯಾವುದು ಒಂದು ಗೊತ್ತಾಗಕ್ಕಿಲ್ಲ. ಸತ್ಯ ಹೇಳಿದ್ರು ನನ್ ಮಾತು ಯಾರು ನಂಬಲ್ವೇ? ಗಜಮುಖ ಅಂತೆ, ಗಜಮುಖ ಅಲ್ವಾ ಆಂಜನೇಯ? ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ. ಕರ್ಮನಯ್ಯ, ಬಿಟ್ಟಿ ಸ್ನಾನ ಮಾಡಕ್ಕೆ ನಮ್ಮನೆ ಆಗ್ಬೇಕಾಗಿತ್ತ ನಿನ್ಗೆ? ಯಾವ ಜನ್ಮದ ಕರ್ಮ ಗುರು ಇದು? ಗುರು ಒಂದ್ ಜನ್ಮದಲ್ಲಿ ಇವನೇನ ನಮ್ಗೆ ಸಾಲ ಕೊಟ್ಟಿದ್ನ? ಮತ್ ಇನ್ನೇನು ಗುರು, ಎಂತ ಸೇವೆ ಮಾಡ್ತಾ ಇದೀವಿ. ಹೊಟ್ಟೆ ನೋಡಿದ್ರು ಊಟ ಎಲ್ಲಿಂದ ಹಾಕದು ಈ ಹೊಟ್ಟೆಗೆ? ಈಗ ನಿಮ್ಮಿಬ್ಬರಿಗೂ ಬಿಟ್ಟಿ ಊಟ ಹಾಕಿ ಹಾಕಿ ಸುಸ್ತಾಗ್ಬಿಟ್ಟಿದೆ. ನಿನಗೂ ಬೇರೆ ಊಟ ಹಾಕ್ಬೇಕಾ? ನೋಡ್ದ್ಯಾ, ಕೇಳಿಸ್ಕೊಳಪ್ಪ ಮರೆ, ನಿನ್ನಿಂದ ನನಗೆ ಎಂತ ಅವಮಾನ. ಇದೇನ್ ಮಾಡ್ತಿದ್ದಿ ಗುರು? ಕಾಣಿಸ್ತಿಲ್ವಾ? ಹೇರ್ ಡ್ರೈ ಮಾಡ್ತಿದ್ದೀನಿ. ಒಂದ್ ಕೂದ್ಲಿಲ್ಲ ಅಲ್ಲಿ, ಫುಲ್ಲು ಜಾರ ಬಂಡೆ. ಗುರು, ರಾಹು ಕಾಲ ಬರೋ ಮುಂಚೆ ಬೇಗ ಬಾಡಿ ಸಾಗಿಸ್ಬೇಕು. ಪ್ಯಾಂಟ್ ತಗೋ, ಪ್ಯಾಂಟ್ ತಗೋ. ಇರು ಗುರು, ಮಕ್ಕಳಿಗೆ ಸ್ವಲ್ಪ ಪೌಡರ್ ಹಾಕ್ತೀನಿ. ಮೊದ್ಲೇ ದೆವ್ವ ಅವನು, ಇನ್ನೂ ದೆವ್ವ ಮಾಡ್ತೀಯಾ? ಒಳ್ಳೆ ಸ್ಮೆಲ್ ಬಗ್ಗೆ. ಎಲ್ಲೆಲ್ಲ ಹೊಡಿಬೇಡ. ಆ ಗಣಪತಿ ಬಪ್ಪ.
ಜಿಪ್ ಸರಿ ಹಾಕು. ಯಾಕೆ ಸಾಕು ನಾನು ಜಿಪ್ ಅವಂದು. ಅಲ್ಲ ನೋವಾಗ್ಬೋದು ಅಂತ ನಾನೇ ಯಾರಿಗೆ? ದಾಡಿಗೆ. ನೀನು ಹಾಕ್ ಶರ್ಟ್. ಶರ್ಟ್ ಹಾಕು. ಬಲಗಾಲ ಮುಂದೆ ಇಡು. ಅಯ್ಯೋ ರಾಮಗಾಲ. ಯಾರಿವ್ರು? ನಮ್ಮವ್ವ. ನಾವ್ ಯಾವತ್ತೂ ನೋಡಿ ನಾವೇ ನೋಡಿಲ್ಲ. ನಿನ್ನೆ ರಾತ್ರಿ ಬಂದ್ರು. ಯಾವೂರಿಂದ? ಮಸನ್ಪುರದಿಂದ. ಮಸಾಲಪುರ. ಆಹಾ, ಇವ್ರ ಬಾಡಿಗೂ ಆ ಕೋಟ್ಗೂ ಈ ಕನ್ನಡಕಕ್ಕೂ ಆ ಕ್ಯಾಪ್ಗೂ ಬಹಳ ಸಖತ್ತಾಗಿ ಕಾಣಿಸ್ತಿದ್ದಾರೆ. ಆದ್ರೆ ನನಗ್ ಒಂದೇ ಒಂದ್ ಡೌಟ್. ಏನು ಇವ್ರಿಗೇನೋ ಕಡಿಮೆ ಅನ್ಸುತ್ತೆ. ಏನು ಉಸಿರಾಡ್ತಾ ಇಲ್ಲ ಅಷ್ಟೇ. ಏನು ಉಸಿರಾಡ್ತಾ ಇಲ್ವಾ? ಅಲ್ಲ ಇವ್ರೇನು ಕಮ್ಮಿ ಅಂದ್ರಲ್ಲ. ಯಾರು ಕಮ್ಮಿ? ಏನ್ ಕಮ್ಮಿ? ಏನೂ ಇಲ್ಲ. ಏನಿಲ್ಲ. ಇದೊಂದು ಕಮ್ಮಿ ಇತ್ತು. ಈಗ ನೋಡಿ ಸೂಪರ್ ಆಗಿ ಕಾಣಿಸ್ತಾರೆ. ನೀವು ಹೂವನ್ನೆಲ್ಲ ಅಂಗಡಿ ಕೊಟ್ಬಿಟ್ರಾ? ಯಾಕೆ? ಇದ್ದಿದ್ರೆ ಹೆಣದ ಮೇಲೆ ಹಾಕೊಂಡು ಹೆಣಾನ? ಅದೇ ರಾತ್ರಿ ಇಂಗ್ಲಿಷ್ ಪಿಕ್ಚರ್ ನೋಡಿದ್ಯವಲ್ಲ, ಹೆಣ ದೇವ ದೇವ ಹೆಣ. ಬ್ಲಡಿ ಓಲ್ಡ್ ಡೈಲಾಗ್ ನಾನ್ಸೆನ್ಸ್. ನಾನಿನ್ ಬರ್ತೀನಿ ಸರ್. ಓಕೆ ಓಕೆ. ಅಲ್ಲ ಅವ್ರೇನೋ ಮಾತಾಡ್ತಾನೆ ಇಲ್ಲ. ಅವ್ರಿಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಓನ್ಲಿ ಸೈಲೆಂಟ್ ರಿಯಾಕ್ಷನ್. ಅಯ್ಯೋ ಪಾಪ. So sad, no? ಯಾ ಓಕೆ, ನಾನು ಬರ್ತೀನಿ. ಬಾಯ್ 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 ಬಾಯ್. ಲೋ ಅಮಾವಾಸ್ಯೆ ಅಡ್ಗಲಾಕೈತೆ, ಏನೇನಾಗುತ್ತೋ. ಅಯ್ಯೋ ರಾಮ. ಲಕ್ಷ್ಮಣ ನಡಿರೋ ಹೋಗೋಣ. ತೊಳ್ರೊಳಗೆ ಯಾವ್ದೋ ಬಕ್ರ ಇರೋಂಗಿದೆ. ಯಾವ್ದೋ ಫಿಗರ್ ಬರ್ತಾವಳೆ. ಹಲೋ, ಬರ್ತೀಯಾ? ಏನ್ ಗುರು ಪಟಾಯಿಸ್ತಾವಳೆ ಅವನನ್ನ ಬಾಡಿನ. ಬೋರ್ಡಿಂಗು ಲಾಡ್ಜಿಂಗು ಎಲ್ಲ ಬರ್ತೀಯಾ? ಬೀಳ್ಸ್ಬಿಟ್ಬಿಟ್ಟಾಳೋ. ಟೈಮ್ ವೇಸ್ಟ್ ಮಾಡ್ತಾರೆ. ನಾನು ನಾನೇ ಕರೆದ್ರು ಬರಲ್ಲ ಅಂತೀಯ ಮೂದೇವಿ. ಮನೆಗೆ ಹೋಗ್ಬಿಡೋಣ. ಒಂದು ಸ್ತ್ರೀನ ಸಾರಿ. ನನ್ ಮಗನೆ, ನೀನ್ ಯಾಕೆ ಗಾಡಿಯಿಂದ ಹೇಳಿದೆ? ಗುರು, ನಮಗಿಂತ ಸತ್ಯನಾಣೆ ಎಷ್ಟೋ ವಾಸಿ. ಮಜನಾರು ತಗೊಂಡು ಯಾರಪ್ಪ ಇವನ? ಅಯ್ಯೋ ತಾತ, ಅವ್ರ ನಮ್ಮ ಮಾವ. ದೊಡ್ಡವ್ರು ಯಾರೇ ಕಂಡ್ರು ಅವ್ರ ಕಾಲಿಗೆ ಬಿದ್ಬಿಡ್ತಾರೆ.
ನೀವು ಆಶೀರ್ವಾದ ಮಾಡೋವರೆಗೂ ಅವ್ರ ಅಲ್ಲೇ ಕಚ್ಕೊಂಡಿರ್ತಾರೆ. ನಿಮ್ ಕಾಲು ಇವ್ರ ಕೈಯಿಂದ ಬಿಡಿಸ್ಕೋಬೇಕು ಅಂದ್ರೆ ನೀವು ಆಶೀರ್ವಾದ ಮಾಡ್ಲೇಬೇಕು. ಆಗ್ಲಪ್ಪ 100 ವರ್ಷ ಆರೋಗ್ಯವಾಗಿ ಬದುಕಿರೋ. ನಮಸ್ಕಾರ. ಇವನೇನ್ ಗುರು ಸಿಗ್ದವ್ರ ಕಾಲಿಗೆಲ್ಲ ಬೀಳ್ತಾನೆ? ಈಗ ಮುದ್ಕನ್ ಕಾಲಿಗೆ ಬಿದ್ದ, ಇನ್ನು ಯಾರ ಕಾಲಿಗೆ ಬೀಳ್ತಾನೋ. ಕಾಲ್ ಎಳಿದು ಹೋದ್ರೆ ಸರಿ. ಯಾಕಂದ್ರೆ ಟೈಮ್ ಸರಿಗಿಲ್ಲ. ಹೌದು. ಬ್ಯಾಕ್ ಟು ಪೆವಿಲಿಯನ್. ಪೆವಿಲಿಯನ್ ಬ್ಯಾಕ್. ಹೇಳ ನೀನ್ನ. ಅಯ್ಯ ಏನ್ ಡಕೋಟ ಗಾಡಿನೇ ಇದು. ಅಯ್ಯಪ್ಪ ಮೈ ಕೈ ನೋವು ಬಂದ್ಬಿಡ್ತು. ಹುಡ್ಕೊಂಡ್ ಬರ. ನೀನೇ ಹುಡ್ಕೋ. ಊಟ ಇಲ್ಲ. ಅಯ್ಯ ಬಂದೆ. ಇಲ್ಲಿಂದ ಹುಡ್ಕೋಣ. ಈ ರೋಡ್ ನೋಡೋಣ. ನಡಿ. ಇದೇ ರೋಡ್ ಅಲ್ವೇನಾ? ಅಲ್ಲ ಇದು ರೋಡ್ ಕರೆಕ್ಟ್ ಅಲ್ಲ. ಈಗ ಅಡ್ರೆಸ್ ಸಿಕ್ಬಿಡ್ತು, 10 ಲಕ್ಷ ಬಂದ್ಬಿಡ್ತು, ಏನ್ ಮಾಡೋದು? ನಿನ್ಗೆ 50 ಇವನ್ಗೆ 50 9 ಒಳಿಕೆ. ಗಣೇಶ ಹೋಗಿ ಜಾಗಕ್ಕೆ ನೀನು ಹೋಗ್ಬಿಡ್ತೀಯ. ರಿಯಲಿ? ಗುರು 25 ಕಮ್ಮಿ ಕೊಡು ಪರವಾಗಿಲ್ಲ. ಹಂಗ್ ಬಾ ದಾರಿಗೆ. ಶಿವನಿಲಯ ಅಲ್ಲೋಡ ಪಾರ್ವತಿ ನಿಲಯ. ಹಂಗಾರೆ ಗಣೇಶ್ ನಿಲಯ ಇಲ್ಲೂ ಎಲ್ಲೂ ಇರ್ಬೇಕು. ಸುಬ್ರಹ್ಮಣ್ಯ ನಿಲಯ ಆದ್ಮೇಲೆ ಬರ್ಬಹುದು. ಏನಂತ್ಯ? ಅಲ್ಲ ಈ ನನ್ನ ಮಗ ಗಣೇಶ ಅಂತ ಹೆಸರು ಇಟ್ಕೊಂಡು ಈ ಗಲ್ಲಿಗಳ ಮನೇಲಿರ್ತಾನ? ದೊಡ್ಡದಾಗಿರ್ತ ಬಿಡು. ಏನು ಅದ ಅವನ್ ಮನೆ. ಸರಿ, 10 ಲಕ್ಷ ಗುಂಜಲ. ಅದ್ರಲ್ಲಿ ನಮ್ಗೆಷ್ಟು? ಸೇಮ್ ಆವಾಗ ಹೇಳಿದ್ದೆ. ಏಯ್ ಜಾಸ್ತಿ ಆಯ್ತು ಬಿಡುಗ್ರು. 3333 ರಾಮ 3333. 333. ಓ 43. ಆಯ್ತ್ರಿ. ಇಲ್ಲ ಆಯ್ತ್ರಿ. ಶೇಷಮ್ಮ ಶೇಷಮ್ಮ ಬಾಗಿಲು ತೆಗಿಯೇ ಶೇಷಮ್ಮ. ಅಮ್ಮ ಯಾರ್ ಬೇಕಿತ್ತು? ಗಣೇಶ. ಹಾ, ಅವ್ರ ನಮ್ಮಪ್ಪ. ಅಂದ್ರೆ ಮಾವ? ರಿಯಲಿ? ಎಸ್. ಅಯ್ಯ ರಾಮ. ಅಯ್ಯೋ ಲಕ್ಷ್ಮಣ. ಅಂದ್ರೆ ಎಲ್ರು ಪ್ರೀತಿಯಿಂದ ಮಾವ ಮಾವ ಅಂತ ಕರಿತೀವಿ. ಏನ್ ನಯ, ಏನ್ ವಿನಯ. ತುಂಬಾ ಡೀಸೆಂಟ್. ಫುಲ್ ಸೈಲೆಂಟ್. ಅಯ್ಯ ರಾಮ. ಲಕ್ಷ್ಮಣ ಅವ್ರ ಬಗ್ಗೆ ಮಾತಾಡ್ಬೇಕು. ಒಳಗೆ ಬರ್ಬೋದಾ? ಬನ್ನಿ. Thank you. ಬನ್ನಿ. ಬಾ. ನಮಸ್ಕಾರಪ್ಪ. ನಮ್ಮ ಮನೆಯವರು ಎಲ್ಲಿದ್ದಾರೆ ಅಂತ ನಿಮಗ್ ಗೊತ್ತಾ? ರೈಟ್ ಹೇಳ್ಬಿಟ್ರಮ್ಮ. ರೈಟು. ಸಿಕ್ಕಿ ತುಂಬಾ ದಿನ ಆಯ್ತು ಅಂತ. ನಮ್ಮನೆಯವರು ನಿಮ್ಗೆ ಹೇಗ್ ಪರಿಚಯ? ಅಯ್ಯೋ ಅದು ಹೇಳಿದ್ರೆ ಒಂದ್ ದೊಡ್ಡ ಕತೆ. ರಾತ್ರಿ ಸಿಕ್ಕಿದ್ರು, ರಾತ್ರಿ ಮಾಯ ಆಗೋದ್ರು. ಮಾಯ ಆಗೋದ್ರು? ಓ, ಎಷ್ಟು ಹುಡುಕಿದ್ರು ಸಿಗ್ತಾನೆ ಇಲ್ಲ. ಅರ್ಜೆಂಟ್ ಆಗಿ ಕ್ಯಾಶ್ ಮಾಡಿಸ್ಕೋಬೇಕು. ಕ್ಯಾಶ್ ಅಂದ್ರೆ? ಅಂದ್ರೆ ಹೆವಿ ಚೆಕ್ ಅಂತ. ಈಗ ಅವರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ರೆ ನಾವು ನಿಮಗೆ ಸ್ವಲ್ಪ ಕಮಿಷನ್ ಕೊಟ್ಬಿಡ್ತೀವಿ. ಅಪರೂಪಕ್ಕೆ ಅವ್ರ ಕೈಗೆ ಸಿಗ್ತಾರೆ ಅಂತ ಹೇಳ್ತೀರಾ? ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಹೋಗ್ಲಿ, ಅವ್ರ ಬಾಡಿ ಎಲ್ಲಿದೆ ಅಂತ ಗೊತ್ತಾ ನಿಮ್ಗೆ? ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾ? ಒಂದು ವಾರದಿಂದ ಮನೆಗೆ ಬಂದಿಲ್ಲ. ಫ್ಯಾಕ್ಟ್ರಿಲ್ ಕೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಅಂತ ಹುಡ್ಕೋದು? ನಮ್ಮಪ್ಪ ಯಾವಾಗ್ಲೂ ಹೀಗೆ ಹೇಳ್ದೆ ಕೇಳ್ದೆ ರಿಲೇಟಿವ್ಸ್ ಮನೆಗೆ ಹೊಟ್ಟೋಗ್ತಾರೆ. ಅದಕ್ಕೆ ಯಾವಾಗ ಬರ್ತಾರೋ ಬರ್ಲಿ ಅಂತ ಸುಮ್ಮನೆ ಒಂದ್ ನಿಮಿಷ ಬಂದೆ. ಸರಿ. ಹೊರಗಡೆ ಗಲಾಟೆ ಇರ್ಬೇಕು. ಮಾತಾಡ್ರಿ. ಬರ್ತಾರೆ ಅಂದ್ರೆ ಯಾವಾಗ್ರಿ ಬರ್ತಾರೆ? ನಾವು ಹೊಸಬ್ರಿಗೆ ಸಾಲ ಕೊಡಲ್ರಿ. ನಿಮ್ಮ ಮುಖ ನೋಡಿ ಸಾಲ ಕೊಟ್ಟು ತಪ್ಪು ಮಾಡ್ಬಿಟ್ಟಿದೀವಿ. ಹಾಗೆಲ್ಲ ಮಾತಾಡ್ಬೇಡಿಪ್ಪ. ನಿಮ್ ದುಡ್ಡಿಗೆ ನಾವೇನ್ ಮೋಸ ಮಾಡಲ್ಲ. ಮೋಸ ಮಾಡೋರೇನೋ ಹೇಳಿ ಕೇಳಿ ಮೋಸ ಮಾಡ್ತಾರ. ರಾತ್ರಿನೇ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ರೀ ಸ್ವಾಮಿ, ಇವ್ರು ನಿಮ್ಗೆ ಯಾಕೆ ದುಡ್ಡು ಕೊಡ್ಬೇಕು? ಅಂಗಡಿಲಿ ರೇಷನ್ ತಗೊಂಡಿದ್ರು, 800 ರೂಪಾಯಿ ಬ್ಯಾಲೆನ್ಸ್ ಕೊಡ್ಬೇಕು. ತಗೋ. ಯಾರ ಹತ್ರ ಹೆಂಗ್ ಮಾತಾಡ್ಬೇಕು ಅಂತ ಮೊದ್ಲು ಕಲ್ತ್ಕೋ. ರೈಟ್ ಹೇಳ. ಏನ್ ನೋಡ್ತೀಯ? ರೈಟ್ ಹೇಳಲ್ಲ. ಸಾಲ ಕೊಡೋದಲ್ದೆ ಉಗಿಸ್ಕೊಂಡು ಹೋಗ್ಬೇಕು ಬೇರೆ. ನೀವ್ ಯಾಕಪ್ಪ ಕೊಡಕ್ ಹೋದ್ರಿ? ಅವ್ರು ಬಂದ ಮೇಲೆ ಕೊಡ್ತಾ ಇದ್ರು. ಅವ್ರಿಗೆ ಯಾಕಮ್ಮ ಕಾಯ್ತೀರಾ ನೀವು? ನಾವೇ ಅವ್ರ ಹತ್ರ ಇಸ್ಕೊಳ್ತೀವಿ. ಬರ್ತೀವಿ. ಅದ್ ಸರಿ, ಪೊಲೀಸ್ನವ್ರನ್ನ ನೋಡಿ ನೀವ್ಯಾಕೆ ಹೆದರ್ಕೊಂಡು ಓಡ್ ಹೋದ್ರಿ? ಪೊಲೀಸ್ನವರು ನಿಮ್ಮನ್ನ ಯಾಕೆ ಚೇಸ್ ಮಾಡ್ತಿದ್ದಾರೆ? ಇದು ನನಗೆ ಬೇಕು. ರೀ ಸ್ವಾಮಿ, ಅದು ನಮ್ಮಿಷ್ಟ. ನೀವ್ ಯಾರ್ರೀ ಕೇಳಕ್ಕೆ? ನಿಮಗೂ ನಮಗೂ ಏನ್ ಸಂಬಂಧ? ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಟೆಲ್ ಮಿ. ಐ ಸೇ ಇದೆ ಗಳಸ್ಯ ಕಂಠಸ್ಯ. ನನಗೂ ಆ ಹೆಣಕ್ಕೂ ನಿಮಗೂ ಬಿಡಿಸಲಾಗದ ಸಂಬಂಧ ಇದೆ ರೀ. ಬಿಡಿಸಲಾಗದ ಸಂಬಂಧ? ನಿಮ್ಮನೇಲಿ ಹೆಣ ಇತ್ತು, ಅದು ಇದ್ದಕ್ಕಿದ್ದಾಗೆ ಮಾಯವಾಯ್ತು.
ಆಮ್ ಐ ಕರೆಕ್ಟ್? ಗಾಬರಿ ಆಗ್ಬೇಡಿ. ಆ ಹೆಣ ನಿಮ್ಮ ಮನೆಗೆ ಬಂದ್ಮೇಲೆ ನಿಮ್ ಪರದಾಟ ಎಲ್ಲ ನಾನು ನೋಡಿದ್ದೀನಿ. ಒಂದು ವಿಷಯ ಗೊತ್ತಾ? ಆ ಹೆಣನ ನೋಡಿದ ಮೊದಲನೇ ವ್ಯಕ್ತಿ ನಾನೇ. ಹೆಂಗೆ? ಒಂದು ರಾತ್ರಿ ಅವನ್ನ ಪೊಲೀಸ್ನವರು ಯಾಕೆ ಅಟ್ಟಿಸ್ಕೊಂಡು ಬಂದ್ರು ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನಾನು ಹೋಗಿ ನೋಡೋಷ್ಟರಲ್ಲಿ ಅವನು ಸತ್ತು ಬಿದ್ದಿದ್ದ. ನನಗೂ ಗಾಬರಿ ಆಯ್ತು. ಕೆಲ್ಸಕ್ಕೆ ಸೇರಿ ಬೇರೆ 6 ತಿಂಗಳಾಗಿತ್ತು. ನೀವು ಮನೆ ಬಾಗ್ಲು ಹಾಕದೆ ಮಲಗ್ತಾ ಇದ್ದಿದ್ದ ವಿಷಯ ನನಗೆ ಗೊತ್ತಿತ್ತು. ಇಲ್ಲದ ಉಸಾಬರಿ ನನ್ನ ತಲೆಗೆ ಯಾಕೆ ಕಟ್ಕೋಬೇಕು ಅಂತ ನಿಮ್ ತಲೆಗೆ ಕಟ್ದೆ. ಗುಣಾತ್ಮಕ ಕಣಯ್ಯ ನೀನು. ಲೇ ಅನ್ನೋರು ಎಂತ ಒಳ್ಳೆ ಕೆಲಸ ಮಾಡೋರೆ. ಹಾರ ತಗೊಂಬರ. ಹಾರ ಬೇಡ, ಆಹಾರ ಹಾಕಣ. ನೀನ್ ನಾಳೆ ಕಳೆ ಉಸ್ಲಿ ತಂದು ಏ ತಿಪ್ಪೆ, ಅವನಿಲ್ಲ ಎತ್ತಾಕೋ. ಎತ್ತಕ ಕಪ್ಪೆ ನನ್ ಮಗನೇ ಬಾಯಿ ಬಾಯಿ ಹಾಕಿದ್ರು. ಸುಮ್ಮನೆ ಪುಕ್ಕಲ್ ನನ್ನ ಮಕ್ಕಳ, ನೀವ್ ಹೀಗೆ ಹೆದರ್ಕೊಂಡು ಸಾಯ್ತೀರಾ ಅಂತಾನೆ ನಾನೇ ಆ ಹೆಣನ ಎತ್ಕೊಂಡು ಹೋಗಿ ಹೂತ್ ಹಾಕಿದ್ದು. ಹಂಗೇನ ಹೊಡಿಯೋದು? ನೀವ್ ಹಾಕೊಳ್ರಣ. ಅಣ್ಣ, ನೀವಾಗ ಮಾಡಿದಕ್ಕೆ ಅವ್ನು ನಿಮ್ ರಾಶಿಗೆ ಪ್ರವೇಶ ಮಾಡಿದ್ದು. ಹೌದು, ಹೆಣ ಎಲ್ಲಿ ಬಚ್ಚಿಟ್ಟಿದ್ದೀರಾ? ಈಗ ಅದೆಲ್ಲ ಯಾಕೆ ಬಿಡ್ರಯ್ಯ? ಸೂತ್ಕ ಕಳ್ಕೋಬೇಕು. ಅವ್ನ್ ತಗೊಂಡೋಗಿ ಕ್ಯಾಶ್ ಮಾಡಿಸ್ಕೋಬಾರ್ದಾ? ಕ್ಯಾಶ್? ನಮ್ಗೆ ಹೋಗಿರೋ ಮಾನ ಮರ್ಯಾದೆನೆಲ್ಲ ಮತ್ತೆ ಬರ್ಕೊಳ್ಳೋದು ಬಿಡ್ದ? ಸಾಧ್ಯ ಇಲ್ಲ ಅಣ್ಣ. ನಮ್ಮ ಮಾವನ ಹೆಣನ ಎಲ್ಲಿ ಮುಚ್ಚಿಟ್ಟಿದ್ದಿ? ಅವನ್ ಮಾವ ಅಲ್ಲ, ನನ್ ಮಾವ. ನಿನ್ನ ಹತ್ರ ಏನಿದೆ ಅಂತ 10 ಲಕ್ಷ ಕೊಡ್ತಾರೋ? 10 ಲಕ್ಷನಾ? ಇನ್ನೇನ್ ಮತ್ತೆ, ಇವನ್ ಬಾಡಿ ತಗೊಂಡೋಗಿ ನಾವು ಪೊಲೀಸ್ನವ್ರಿಗೆ ಕೊಟ್ರೆ ಅವ್ರು ನಮ್ಗೆ 10 ಲಕ್ಷ ಕೊಡ್ತಾರೆ. ಈ ಹೆಣನ ಮೊದ್ಲು ನೋಡಿದ್ ನಾನು. ಈ ಹೆಣ ನಂದು. 10 ಲಕ್ಷ ನನಗೆ ಸೇರ್ಬೇಕಾಗಿದ್ದು. ಈ ಹೆಣ ನಾನ್ ಬಿಡಲ್ಲ ಕಣ್ರು, ನಾನ್ ಬಿಡಲ್ಲ. ಇದೇನು ಬಿಡ್ತಾನೆ ಇಲ್ಲ? ಇದು 10 ಲಕ್ಷದ ಮ್ಯಾಗ್ನೆಟ್ ಸರಿಯಾಗಿ ಕಚ್ಕೊಂಡ್ಬಿಟ್ಟಿದೆ. ಏನ್ ಮಾಡಿದ್ರು? ನಾನ್ ಬಿಡ್ತೀನಿ. ಎಳ್ದಾಕ ಅವನ್ನ ಕಡೆ ಇಲ್ಲೋಡ. ಈ ಬಾಡಿನ ಸರ್ವಿಸ್ ಮಾಡಿಸ್ಬೇಕು. ಜಡೆ, ಈ ಬಾಡಿ ಎತ್ಕೊಂಡು ನಡಿ. ಆಯ್ತು. ಯಾವ್ದು ಟಿಗರ್ ಹೋಯ್ತಾ ಇದೆ? ತಾಮ್ರ ತಲೆ ನಮಗ ಹೆಣಬಾರ. ಜಡಿ, ನೀನ್ ಸ್ವಲ್ಪ ಇರಿ. ಅಮ್ಮ, ಈಗ ನಡಿ. ಏ ಜಡಿ, ಏ ಸರ್ಟಿಫಿಕೇಟ್ ಪಿಕ್ಚರ್ ಕರ್ಕೊಂಡು ಹೋಗೋ. ಪಿಕ್ಚರ್ ಅಂತೆ ಪಿಕ್ಚರ್. ನಮ್ ಕಷ್ಟ ನಮಗೈತೆ. ಯಾರು ಮಾತಾಡ್ತಾ ಇರೋದು? ಏನಾಯ್ತು? ಏನಾಯ್ತು? ಏನೋ ಮಾತಾಡ್ತೈತೆ. ಏನೋ ಮಾತಾಡ್ತೈತೆ?
ಕಂಟ್ರೋಲ್ ರೂಮ್. ಬಾಸ್ಟರ್ಡ್, ನನ್ನಿಂದ ಮಿಸ್ ಆಗೋಕ್ ಚಾನ್ಸ್ ಇಲ್ಲ ನೀನು. ಗೋಲ್ಡ್ ಮೆಡ್ಲು ನನಗೆ. ಎಸ್ಕೇಪ್! Come on, move fast! ಅದನ್ನ ಎತ್ತಕಡ್ರಲ್ಲ. ಆಯ್ತು ಸ್ವಾಮಿ. ಎಲ್ಲ ನಿಮ್ಮಿಂದ ನನ್ನ ಮಕ್ಕಳ ಕಾರ್ಪೊರೇಷನ್ ತೊಟ್ಟಿಲ್ ಕಸ ಎತ್ತಕಂಗಾಯ್ತು. ದಿಸ್ ಇಸ್ ಗ್ರೇಟ್ ಮುರಾರಿ. ಎಲ್ಲ ವಿಲನ್ಗಳು ಹೆಲಿಕಾಪ್ಟರ್ ಇಂದ, ಡೆನ್ಸೆಟ್ ಇಂದ, ಇಂಪೋರ್ಟೆಡ್ ಕಾರಿಂದ ಎಂಟ್ರಿ ಕೊಡ್ತಾರೆ. ಇದೆಲ್ಲ ನ್ಯಾಷನಲ್ ವೇಸ್ಟ್. ಅದಕ್ಕೆ ಓಲ್ಸ್ಟನ್ನೆಲ್ಲ ಬಿಟ್ಟು ಹಾಕಿ 3 ದಾರಿ ಕೂಡ ಮೂಲೆ ತೊಟ್ಟಿಯಿಂದ ಎಂಟ್ರಿ ಕೊಡ್ತಾ ಇದ್ದೀನಿ. ಅಪ್ಪು ಇಲ್ಲ, ಡೌನು ಇಲ್ಲ. ಹೆಂಗೆ? ಹಿಂಗೆ. ಕೊಟ್ಟೆ ನನ್ ಮಗನ. ನೋಡಿದ್ರೆ ಗೊತ್ತಾಗಲ್ವಾ? ನಾನೀಗ ತಿಪ್ಪೆಗೆ ಬಂದಿದ್ದೀನಿ ರೋ. ಈ ನನ್ನ ಮಕ್ಕಳು ಸಹವಾಸ ಮಾಡಿ. ಅಣ್ಣ ಯಾಕೆ ಹಿಂಗೆ ಹೇಳ್ತಿದ್ದೀರಾ? ನನಗೆ ಸಿಕ್ಬಿಟ್ಟ. ನಾನು ಮುರಾರಿ. ಗಣೇಶ ಎಲ್ಲೋ? ನಮಸ್ಕಾರ ಸರ್. ನಮಸ್ಕಾರ. ಇಳಿಸ್ರಿ ಕೆಳಕ್ಕೆ. ಏನ್ರಿ ಇದು?
ಇದೇನ್ ಕಮಿಷನರ್ ಆಫೀಸು ಹರಿಶ್ಚಂದ್ರ ಘಾಟ್? ಇಲ್ಲ ಸರ್, ರಿಸರ್ವ್ ಬ್ಯಾಂಕ್. ಅಲ್ಲ, ಅಲ್ಲಿ ಚೆಕ್ ಕೊಟ್ಟು ಕ್ಯಾಶ್ ತಗೊಂಡೋಗ್ತಾರೆ, ಇಲ್ಲಿ ಬಾಡಿ ಕೊಟ್ಟು ಕ್ಯಾಶ್ ತಗೊಂಡೋಗೋಣ. ಲೈಫ್ ಇನ್ಶೂರೆನ್ಸ್ ಅಂತ ತಿಳ್ಕೊಂಡಿದ್ದೀರಾ? ಹೌದು ಸರ್, ಲೈಫ್ ನಮ್ದು, ಬಾಡಿ ಒಂದು. ಏನ್ರಿ ಇದು? ಬಾಡಿ ಒಂದು ತಲೆ ಎರಡು? ಚೇ ಚಟ್ಟ ಒಂದು ಬಾಡಿ ಎರಡು. ಅಲ್ಲಲ್ಲ, ಒಂದು ಬಾಡಿ ಇನ್ನೊಂದು ಕಾರ್ಪೊರೇಷನ್ ಗಾಡಿ. ಏನ್ ಹೇಳ್ತಾ ಇದ್ರಿ ನೀವು? ನಿಮ್ಗೆ ಅರ್ಥ ಆಗ್ತಿಲ್ಲಲ್ಲ, ಎಕ್ಸೈಟ್ ಆಗ್ಬಿಡಿ, ಬನ್ನಿ. ಸರ್, ಇವರೇ ವಿಲನ್ಸ್, ಫಾರಿನ್ ಇಂಡಿಯನ್. ಇವರಿಬ್ರು 10 ಕೋಟಿ ರೂಪಾಯಿ ಡೈಮಂಡ್ ಅನ್ನ ಇಂಡಿಯಾ ತರೋದಕ್ಕೆ ಪೊಲೀಸ್ ಅನುಮಾನ ಬರದೇ ರೀತಿಯಲ್ಲಿ ಪ್ಲಾನ್ ಮಾಡಿದ್ರು. ಗಣೇಶ ಅನ್ನೋ ಇನ್ನೋಸೆಂಟ್ ವ್ಯಕ್ತಿನ ಅಪಾಯಿಂಟ್ ಮಾಡಿ ಅವನಿಗೆ ಹಾರ್ಟ್ ಆಪರೇಷನ್ ಅಂತ ಅಮೆರಿಕ ಕಳ್ಸಿಕೊಟ್ರು. ಅಲ್ಲಿ ಅವನ ಬಾಡಿ ಆಪರೇಷನ್ ಮಾಡಿ ಡೈಮಂಡ್ ಫಿಕ್ಸ್ ಮಾಡಿದ್ರು. ಆ ಗಣೇಶ ಅಮೆರಿಕಾದಿಂದ ಇಂಡಿಯಾಗೆ ಬರ್ಬೇಕಾದ್ರೆ ಏರ್ಪೋರ್ಟ್ ಅಲ್ಲಿ ನಮ್ಮಿಂದ ಮಿಸ್ ಆದ. ಸೊ ಯಾವಾಗ್ಲೂ ಹಳೆ ಕ್ಯಾಸೆಟ್ ನ ಹಾಕ್ತಿರಲ್ರಿ ನೀವು? ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸಾಕ್ಷಿ ಇಲ್ದೆ ಇವ್ರನ್ನ ಅರೆಸ್ಟ್ ಮಾಡಕ್ಕಾಗಲ್ಲ ಅಂತ ಗೊತ್ತಿಲ್ಲ ನಿಮ್ಗೆ? ಡೈಮಂಡ್ ಇಸ್ ವೆರಿ ಇಂಪಾರ್ಟೆಂಟ್. ಹಾ, ಡೋಂಟ್ ವರಿ ಸರ್, ನಾನು ಇವರಿಬ್ಬರನ್ನು ಸಿಗದು ಡೈಮಂಡ್ ನ ಹೊರಗಡೆ ತೆಗಿತೀನಿ. ಆಗ ಲಾಕಪ್ ಡೆತ್ ಕೇಸ್ ಹಾಕಿ ಒಳಗೆ ಹಾಕ್ಸ್ಬಿಡ್ತೀನಿ. ವಯಸ್ಸು ಸರ್ವಿಸು ಎರಡರಲ್ಲೂ ನಾನು ನಿಮ್ಗಿಂತ ಸೀನಿಯರ್. ನನಗೆ ಓವರ್ಟೇಕ್ ಮಾಡಕ್ ಬಂದ್ರೆ ಆಕ್ಸಿಡೆಂಟ್ ಮಾಡಿಸ್ಬಿಡ್ತೀನಿ. ಮಿಸ್ಟರ್ ಜಯತೀರ್ಥ, ಆ ಬ್ಯೂಟಿಫುಲ್ ಡೈಮಂಡ್ ನನ್ನ ಹತ್ರ ಇದೆ. ಎಲ್ಲಿದೆ? ನಮಸ್ಕಾರ ನಮಸ್ಕಾರ ಸರ್. ಹೇ ಸ್ಟೋರಿ ಬ್ರದರ್ಸ್, ನೀವಿಲ್ಲಿದ್ದೀರಾ? ಹ್ಞೂ ಮಾಮು, ನೀವಲ್ಲಿ, ನಾವಿಲ್ಲಿ. ನಿಮ್ ಕಿವಿಗೆ ಚೆಂಡು ಇಟ್ಟವ್ರು ನಾವೇ ಮಾಮು. ನಿಮ್ಮಿಂದ ಡೆಡ್ ಬಾಡಿ ಸಿಕ್ತು. ಗಣೇಶನ್ ಬಾಡಿಲಿ ಡೈಮಂಡ್ ಇತ್ತು. ಅದಕ್ಕೆ ಸರ್ಕಾರದವರು ಬಹುಮಾನವಾಗಿ ಚೆಕ್ ಕೊಟ್ಟಿದ್ದಾರೆ. ನನಗಿದು ಬರಲ್ಲ, ನಾನು ನಿಂಗೂ ಬರಲ್ಲ, ಕೊಡ. ನೀನು ಓದ್ಕೋ. ಈ 10 ಲಕ್ಷ ರೂಪಾಯಿ ನಿಮಗೆ. Shut up! ಇವ್ರಿಗೆ ತಿಳ್ಕೋ ಸರ್, ನಾವೇನ್ ಬರ್ತೀವಿ. ಆಯ್ತು. ಹೋಗಕ್ ಮುಂಚೆ ಒಂದ್ ಮಾತು. ಇವರೆಲ್ಲ ನಂಗೆ ಚೆನ್ನಾಗಿ ಗೋಳಿಕೊಂಡವ್ರೆ, ಹಂಗೆ ಚಮಕಾಯಿಸ್ಕೊಂಡು ಹೋಯ್ತೀನಿ. ಓಕೆ, ಬರಲ್ಲ ಸರ್? ಇದು ಮಾತು. ಇವ್ರಿಗೆ ಜಯನ ಇಲ್ಲ, ಬರೀ ತೀರ್ಥ. ಯಾ ಗುರು, ಇವ್ರು ಏನಂದಿದ್ದ? ಹೊಟ್ಟೆ ಬಗ್ದು ಗಣೇಶನ್ ತೆಗಿತೀನಿ ಅಂದಿದ್ದ. ಈಗ ಕಮಿಷನರ್ ಇವನ ಹತ್ರ ಏನೇನ್ ತೆಗಿತಾರೋ ಗೊತ್ತಿಲ್ಲ. ಬೆಸ್ಟ್ ಆಫ್ ಲಕ್. ಗುರು, ಈಗ 10 ಲಕ್ಷ ಬಂದೈತೆ. ಗುಂಡಾಕೊಂಡ್ ಬರ್ತೀಯ? ಅಯ್ಯೋ, ನಿಮ್ ಸವಾಸನೆ ಬೇಡಣ್ಣ ನನ್ಗೆ. 90 ದಯವಿಟ್ಟು ಬೇಡಿ. ಎತ್ತಿಪೆ ಬೈಲ್ ಬೈಲ್ ಬೈಲ್. ಇವನ್ನ ಕ್ಲೋಸ್ ರೇಂಜಲ್ಲಿ ಎಲ್ಲಿ ನೋಡಿದ್ಯಾ? ಓ, ಜ್ಞಾಪಕ ಇಟ್ಕೊಂಡಿದ್ಯಾ? ಮಕ್ಕದ ಮೇಲೆ ನನ್ನ ಮಗನಿಗೆ. ಅಯ್ಯೋ, 10 ಲಕ್ಷ ಜಾಕ್ ಪಾಟು. ರೇಸ್ಗೆ ಹೋಗಿ ಡಬ್ಲಿಂಗ್ ಮಾಡೋಣ. ಕುದ್ಮೇಲೆ ಹಾಕ್ಬಿಡ್ತೀನಿ ನೋಡು. ಮೊದ್ಲು ಇರೋದಕ್ಕೊಂದು ಮನೆ ತಗೋಬೇಕಣ. ಕರೆಕ್ಟ್ ಗುರು, ನಮ್ಗೊಂದ್ ಮನೆ ಬೇಕೇ ಬೇಕು. ನಿಮ್ಮಿಬ್ಬರಿಗಲ್ಲ, ನನ್ನೊಬ್ಬನಿಗೆ. ಬಾ ಬಾ, ಅಂದಾಚಿಕೆ ಕಳ್ಳ. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ? ಹೌದಣ್ಣ, ಹೊಸ ಪ್ರಯಾಣ. ನೀನ್ ಹೇಳಿ ಕೇಳಿ ಟ್ಯಾಕ್ಸಿ ಡ್ರೈವರು, ನಾನ್ ಸ್ಟಾಪ್ ಗಾಡಿ ಓಡಿಸು, ಎಲ್ಲೂ ನಿಲ್ಸಕ್ ಹೋಗ್ಬೇಡ, ಯಾಕೆಂದ್ರೆ ಹೊಸ ಪ್ಯಾಸೆಂಜರ್. ಓಕೆ, ರೈಟ್ ರೈಟ್. ಆಯ್ತು. ಲಾಂಗ್ ಜರ್ನಿ ಹೋಗ್ತಾ ಇದ್ದೀನಿ. ಸ್ಟೆಪ್ನಿ ತಗೊಂಡೋಗ್ಲ. ಅಯ್ಯೋ ರಾಮನೆ, ಅಯ್ಯೋ ಲಕ್ಷ್ಮಣ್ಣೆ, ಅರಯ್ಯ ಅರಯ್ಯ. ಜಡಿ, ಲಕ್ಷ ಬರ್ಲಿ ಕೋಟಿ ಬರ್ಲಿ, ಮಂಚ ಬೆಡ್ ಎಲ್ಲ ಶೆಡ್. ಈ ಚಾಪೆನ್ ಮಾತ್ರ ನಾವು ಮರಿಯಂಗೆ ಇಲ್ಲ. ಅಬ್ಬಾ, ಪಕ್ಕದಲ್ಲಿ ಇಡು ಒಂದು ನೀರಿನ ಚೊಂಬ, ಆ ಅಂದ್ರದ ಕಂಬ, ಹಾಕೋ ದಿಂಬ, ಆ ಮಲಕ ಲಂಬ ಲಂಬ. ಅಮ್ಮ, ಓಕೆ, ಗುಡ್ ನೈಟ್. ನನಗ್ ಮೋಸ ಮಾಡಿ ನೀವು 10 ಲಕ್ಷ ತಗೊಂಡಿದ್ದೀರಾ? ಅದು ನಮ್ಮ ಮಾವನ್ ದುಡ್ಡು. ಅವನು ನಿನಗ್ ಮಾವ ಆಗಿದ್ದು ನನ್ನಿಂದ. ಈಗ ನನ್ನಿಂದ ಏನಾಗ್ಬೇಕಪ್ಪ? ಆ 10 ಲಕ್ಷದಲ್ಲಿ ಅರ್ಧ ಶೇರು ನನಗ್ ಬರ್ಬೇಕು. ಕೊಡಲ್ಲ ಅಂದ್ರೆ ಬಿಡಲ್ಲ. ಶನಿ ದೇವ್ರ ತರ ನಾನ್ ನಿಮ್ಗಳ ರಾಶಿ ಪ್ರವೇಶ ಮಾಡ್ತಾನೆ ಇರ್ತೀನಿ. ಹೋಗ್ಲಿ ಬಿಡಪ್ಪ, ನಿನ್ ಲೆಕ್ಕ ಚುಕ್ತ ಮಾಡ್ಬಿಡ್ತೀನಿ. ಯಾವಾಗ? ನಾಳೆ. ನನಗೆ ನಿಮ್ ಮೇಲೆ ನಂಬಿಕೆ ಇಲ್ಲ. ಅಗ್ರಿಮೆಂಟ್ ಮಾಡ್ಕೊಡ್ತೀವಿ.
ಎಲ್ಲಿ ನಿಮ್ಮ ಹಣೆ ಮೇಲೆ ಆ ನಿಮ್ಮ ಮನೆ ಮೇಲೆ ಬಂದಂಗ ಅಲ್ಲಿ ಬನ್ರಿ ಬನ್ನಿ ಎಲ್ಲಿ ನಡಿಯಯ್ಯ ಹೋಗ ಕೊಡಲ್ಲ ಅಲ್ಲಿ ಇಲ್ಲಿ ನೋಡು ಇಲ್ಲಿ ಬರೀ ನಾಳೆ ಬಾ ಬರ್ಲಾ ಬಂದ್ ನೋಡಿ ನಾಳೆ ಬರ್ತೀನಿ ಬಂದ್ ನೋಡಿ ಬಂದೇ ಬರ್ತೀನಿ ಬಂದ್ ನೋಡಿ ಹಬ್ಬ ಇಲ್ಲಿಗೆ ನಮ್ಮ ಗಣೇಶನ ಕಾರ್ಯಕ್ರಮ ಮುಕ್ತಾಯವಾಯಿತು. ತಾವೆಲ್ಲರೂ ದಯವಿಟ್ಟು ಹೋಗಿ ಬರ್ಬೋದು. ನಮಸ್ಕಾರ. ನಾಳೆ ಬರ್ತೀರಲ್ಲ?